ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಸನ ಜಿಲ್ಲಾಡಳಿತ ಅಪಮಾನ ಮಾಡಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆರೋಪ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಸನಾಂಬೆ ದೇವಾಲಯ ಎದುರು ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ ಸಹ ನಡೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನಾಂಬೆ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಸನ ಜಿಲ್ಲಾಡಳಿತ ಅವರಿಗೆ ಅವಮಾನ ಮಾಡಿದೆ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಜೆಡಿಎಸ್ ಕಾರ್ಯಕರ್ತರು ಇವತ್ತು ಭಾರೀ ಪ್ರತಿಭಟನೆಯನ್ನ ನಡೆಸಿದ್ರು. ನಂತರ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬಂದು ಪ್ರತಿಭಟನಾ ನಿರತರನ್ನ ಮನವೊಲಿಸಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಕೂಡ ಕರೆ ಮಾಡಿ ಮನವೊಲಿಕೆ ಮಾಡಿದ ನಂತರದಲ್ಲಿ ಪ್ರತಿಭಟನಾಕಾರರ ಜೊತೆಗೆ ಮಾತನಾಡಿದ್ದಾರೆ. ಕೊನೆಗೆ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಎಚ್.ಡಿ.ಕೆ ಬಂದಾಗ ಯಾವುದೇ ರೀತಿಯಾಗಿಯೂ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟ ನಂತರದಲ್ಲಿ ಪ್ರತಿಭಟನೆಯನ್ನು ಕೈಬಿಡಲಾಗಿದೆ. ಸೊ ಏನಾಯಿತು ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಂತಹ ಸಂದರ್ಭದಲ್ಲಿ ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ ಬಹಳಷ್ಟು ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಬರ್ತಾ ಇದ್ದ ರೀತಿಯಲ್ಲಿ ಈ ಬಾರಿ ಬರಲಿಕ್ಕಾಗಲಿಲ್ಲ. ಅದಕ್ಕೆ ಶಿಷ್ಟಾಚಾರ ಪಾಲನೆ ಆಗಬೇಕು ಅನ್ನುವಂತಹ ಎಲ್ಲರಿಗೂ ಹೇಳೋ ರೀತಿಯಲ್ಲಿ ಇವ್ರಿಗೂ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಆಗಿದೆ, ಯಾವುದೇ ರೀತಿಯಲ್ಲೂ ಲೋಪ ಆಗಿಲ್ಲ ಅಂತ ಈಗ ಜಿಲ್ಲಾಡಳಿತ ಹೇಳ್ತಾ ಇರೋದ್ರ ಕಾರಣದಿಂದಾಗಿ ಪ್ರತಿಭಟನಾಕಾರರಿಗೆ ಕೊನೆಗೆ ಕನ್ವಿನ್ಸ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಡಿ.ಸಿ ಅವರು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಕೂಡ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ನಾವು ಕೂಡ ಮಾತಾಡಿಸಿದ್ವಿ. ಕುಮಾರಣ್ಣ ಕೂಡ ನಮಗೂ ಕೂಡ ಎಲ್ಲ ಮನವಿನ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಮುಖಂಡರಿಗೆ ತಾವು ಕೂಡ ಹೇಳಿ ಈ ಥರ ಪ್ರತಿಭಟನೆ ಮಾಡೋದು ಬೇಡ, ಇದು ದೇವಸ್ಥಾನ ವಿಚಾರ ಎಲ್ಲ ಸುಸೂತ್ರವಾಗಿ ಎಲ್ಲ ಭಕ್ತಾದಿಗಳಿಗೇನು ತೊಂದರೆ ಆಗೋದು ಬೇಡ ಅಂತ ನಾವು ಕೂಡ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾವು ಕೂಡ ಏನೂ ತೊಂದರೆ ಕೊಡ್ತಾ ಇಲ್ಲ. ಆದರೆ ಎಲ್ಲೊಂದು ಕಡೆ ಕಾರ್ಯಕರ್ತರಿಗೆ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಕುಮಾರಣ್ಣವ್ರಿಗೆ ಅಗೌರವ ಕೊಟ್ಟದನ್ನು ನಡೆಸ್ಕೊಂಡಿದ್ದರಿಂದ ನಮಗೆ ಬೇಸರ ಆಗಿತ್ತು. ಅದು ಕೂಡ ಮಾತಾಡಿದ್ವಿ. ಇನ್ನು ಹಲವಾರು ವಿಚಾರಗಳನ್ನ ನಾನು ಕೂಡ ಕೇಳಿದೆ. ಏನು ಮೈದಾನ ವಿಚಾರ ಒಂದಿರ್ಬೋದು, ಅದು ವಿಜ್ಞಾನ ಕಾಲೇಜಿನ ಮೈದಾನ ವಿಚಾರದಲ್ಲಿ ತಾವೇನು ಮಾಡಿದ್ದೀರಿ ಅಂತ, ಅದು ಕೂಡ ಎಲ್ಲ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಅಧ್ಯಕ್ಷತೆ ನಾನೇ ಅಧ್ಯಕ್ಷ ಇರ್ತೀನಿ CDC ಕಮಿಟಿಗೆ, ಅದನ್ನು ನನ್ನ ಮುಖಾಂತರ ಕೇಳಬೇಕಾಯಿತು, ಅದನ್ನು ಕೂಡ ಹೇಳಿದ್ದಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಏನು ಉದ್ಘಾಟನೆ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದು ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆಗಿ ಮಾಡಿರೋಂಥದ್ದು. ಅವರು ಕೂಡ ನಾನು ಅಧಿಕಾರಿಗಳಿಗೆ ಕೇಳಿ ಮುಂದೆ ನಿಮಗೆ ಯಾವ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅದಕ್ಕೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ನಾವು ಕೂಡ ದೇವಸ್ಥಾನದ ಭಕ್ತಾದಿಗಳಿಗೆ ಯಾವುದು ಕೂಡ ತೊಂದರೆ ಆಗಬಾರ್ದು ಅಂತ ಈ ಬಹಿಷ್ಕಾರವನ್ನು ಮೊಟಕುಗೊಳಿಸ್ತಾ ಇದ್ದೀವಿ. ತಂದೆಯವರ ಆಶೀರ್ವಾದದಿಂದ ಪಕ್ಷದ ಒಂದು ಶಕ್ತಿಯಿಂದ ಇವರು ಶಾಸಕರಾಗಿರೋ ಕಾರಣ ಅವ್ರಿಗೆ ಅವ್ರ ಜವಾಬ್ದಾರಿಯನ್ನು ಅರ್ಥಕೊಳ್ಳೋಂಥ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಇನ್ನೂ ಸಮಯ ಇದೆ, ದಯಮಾಡಿ ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ. ನೀವೆಲ್ಲರೂ ಅವರಿಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಯಾವ ಪುರುಷಾರ್ಥಕ್ಕೆ ಹಾಸನಾಂಬ ಉತ್ಸವ ಇನ್ನು 3 ದಿನ ಇರೋಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಸಚಿವರ ವಿರುದ್ಧ ಮಾಡ್ತಿದ್ದೀರಿ, ಇದನ್ನೇ 15 ದಿನದ ಮುಂಚೆ ಹಾಸನಾಂಬ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾನು ಸ್ಥಳೀಯ ಶಾಸಕ ಇದ್ದೀನಿ, ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಮಾಡಬೇಕು ಅಂದಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಕ್ಷೇತ್ರದ ಜನ ಶಾಸಕರ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಿದ್ವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಆಕ್ಚುಲಿ ಆಗಿದ್ದೇನು ಕೊನೆಗೆ ಈಗ ಎಲ್ಲ ತಿಳಿಗೊಂಡಿದೆ, ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಅಂತ, ಬಟ್ ಆಗಿದ್ದೇನು?
ದಿವ್ಯಜ್ಯೋತಿ ಶುಕ್ರವಾರ ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬ ಹಾಗೂ ತಮ್ಮ ಪಕ್ಷದ ಶಾಸಕರುಗಳ ಜೊತೆ ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸಿದರು. ಈ ವೇಳೆ ಜಿಲ್ಲಾಧಿಕಾರಿಯಾದಂಥ KS ಲತಾಕುಮಾರಿ ಅವರು ಸ್ವಾಗತವನ್ನು ಮಾಡಿ ಅವರ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಆದರೆ ಹಾಸನಾಂಬ ದರ್ಶನ ದೇವಿ ಮುಗಿಸಿಕೊಂಡು ಬಂದ ನಂತರ ಅವರಿಗೆ ಗೌರವ ಸಮರ್ಪಣೆ ಮಾಡಿಲ್ಲ. ಅದರ ಜೊತೆಗೆ ಸ್ಥಳೀಯ ಶಾಸಕರಿಗೆ ಆದ್ಯತೆ ನೀಡ್ತಿಲ್ಲ, ಅವರನ್ನು ಯಾವುದೇ ಸಭೆ ಸಮಾರಂಭಗಳಿಗೂ ಕರೀತಾ ಇಲ್ಲ ಅಂತ ಒಂದು ಆರೋಪ ಮಾಡಿ JDS ದಿಢೀರ್ ಪ್ರತಿಭಟನೆ ನಡೆಸಿದರು. ನಗರಸಭೆ ಎದುರಿನ ಮುಖ್ಯ ದಾರದಲ್ಲಿ ಅವರು ಪ್ರತಿಭಟನೆ ನಡೆಸಿ ಖುದ್ದು ಜಿಲ್ಲಾಧಿಕಾರಿಗಳು ಬರಬೇಕು, ಬಂದು ಬಹಿರಂಗವಾಗಿ ಕ್ಷಮೆ ಕೇಳುವಂಥ ಒಂದು ಪ್ರಮುಖವಾದ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಈ ಪ್ರತಿಭಟನೆ ವಿಚಾರ ಗೊತ್ತಾಗ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು DC ಅವರಿಗೆ ಖುದ್ದು ಹೋಗಿ ನೀವು ಮೆಮೊರಂಡಮನ್ನು ಇಸ್ಕೊಂಡು ಅವರ ಏನು ಬೇಡಿಕೆ ಇದೆ ಅದನ್ನು ಕೇಳ್ಕೊಂಡು ಬನ್ನಿ ಅಂತ ಹೇಳಿದರು. ಅದೇ ರೀತಿ DC ಲತಾಕುಮಾರಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದರು. ಏನು ಪ್ರತಿಭಟನೆ ಮಾಡ್ತಿದ್ದಂಥ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಮಂಜು ಅವರ ಸಮಸ್ಯೆ ಏನು, ಅವರ ಆರೋಪಗಳೇನು, ಅವೆಲ್ಲವನ್ನೂ ಸಹ ಸಂಪೂರ್ಣವಾಗಿ ಕೇಳಿಕೊಂಡ್ರು. ಈ ವೇಳೆ HD ಕುಮಾರಸ್ವಾಮಿ ಅವರ ಜೊತೆ ಸಹ ಅವರು ಫೋನಿನಲ್ಲಿ ಮಾತನಾಡಿದರು. ಆ ನಂತರದಲ್ಲಿ ಪ್ರತಿಭಟನಾಕಾರರಿಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡಿದರು. ಎಲ್ಲೂ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ, ಯಾರಿಗೂ ನಾವು ಅಗೌರವ ತೋರಿಲ್ಲ, ಎಲ್ಲವೂ ಸಹ ಸರಿಯಾಗಿ ನಡೆದುಕೊಂಡಿದೆ ಅಂತ ಹೇಳಿ ಪ್ರತಿಭಟನಾಕಾರರಿಗೆ ವಿವರವಾಗಿ ಹೇಳಿದರು. ಆ ನಂತರದಲ್ಲಿ ಏನು ಪ್ರತಿಭಟನೆ ಮಾಡ್ತಾರೋ ಎಲ್ಲರಿಗೂ ಸಹ ದೇವಿಯ ಪ್ರಸಾದವನ್ನು ನೀಡುವ ಮೂಲಕ ಅವರು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದರು. ಆ ನಂತರ ಸ್ವರೂಪ್ ಪ್ರಕಾಶ್ ಅವರು ಏನು ಕೆಲವೊಂದಿಷ್ಟು ಬೇಡಿಕೆಗಳು ಏನು ಆರೋಪಗಳನ್ನು ಮಾಡಿದರು ಅವೆಲ್ಲವನ್ನೂ ಸಹ ನಾನು ಖುದ್ದು ಗಮನಕ್ಕೆ ತರ್ತೀನಿ. ಯಾವ ಅಧಿಕಾರಿಗಳು ನಿಮ್ಮನ್ನು ಸಭೆಗೆ ಕರೆದಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕರೆದಿಲ್ಲ, ಅದನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ತೀನಿ ಅಂತ ಒಂದು ಭರವಸೆಯನ್ನು ನೀಡಿದರು. ಈ ಭರವಸೆ ನೀಡಿದ ನಂತರ ಏನು ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಈಗ ಪ್ರತಿಭಟನೆಯನ್ನು ವಾಪಸ್ ಪಡೆದು ಶಾಸಕರೆಲ್ಲರೂ ಸಹ ತಿಳಿದಿದ್ದಾರೆ. DC ಅವರು ಸಹ HDK ಅವರ ಜೊತೆ ಫೋನ್ನಲ್ಲಿ ಮಾತನಾಡಿ ಅವ್ರಿಗೂ ಸಹ ವಿವರಣೆ ನೀಡಿದರು. ಈಗ ಬೆಳಗ್ಗೆಯಿಂದ ನಡೆಸಿದಂಥ ಪ್ರತಿಭಟನೆ ಏನು DC ಮನವೊಲಿಸಿದ ನಂತರ ಅಂತ್ಯಗೊಂಡಿದೆ. ಈಗ ಜಾತ್ರಾ ಮಹೋತ್ಸವಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ಪ್ರತಿಭಟನೆಯನ್ನು ವಾಪಸ್ ಪಡಿತಾ ಇದ್ದೀವಿ ಅಂತೇಳಿ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಹೇಳಿ ಈಗ ಪ್ರತಿಭಟನೆಯನ್ನು ಅಂತ್ಯ ಮಾಡಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.